ಆತ್ಮೀಯ ಪ್ರಿಯ ಸ್ನೇಹಿತರೆ, ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ಗೆ ಸ್ವಾಗತ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಮಗಾರಿಗಳು ಕೇವಲ ಕಾಗದ ಪತ್ರದ ಮೇಲೆ ಮಂಜೂರಾತಿಯಾಗಲು ಸೀಮಿತವಾಗಿದ್ದು, ನೀರಾವರಿ ನಿಗಮ ಕೆಎನ್ಎಲ್ 1ರಲ್ಲೇ ಗುತ್ತಿಗೆದಾರರಿಗೆ ನೀಡಬೇಕಾದ ಬಾಕಿ ಅನುದಾನ 6,000 ಕೋಟಿ ಇದ್ದು, ನೀರಾವರಿಯ 4 ನಿಗಮದ ಬಾಕಿ 15,000 ಕೋಟಿಗೂ ಹೆಚ್ಚಿಗೆ ಇದೆ. ಸರ್ಕಾರ ಕೆಎನ್ಎಲ್ಗೆ ತಿಂಗಳಿಗೆ 100 ಕೋಟಿ ಅನುದಾನ ಕೊಟ್ಟರೆ 50 ಕೋಟಿ ಸಿಬ್ಬಂದಿ ಸಂಬಳಕ್ಕೆಂದು 50 ಕೋಟಿ ಗುತ್ತಿಗೆದಾರರ ಬಾಕಿ ರಿಕವರಿಗೆ ಸಾಕಾಗುತ್ತಿದೆ. ನೀರಾವರಿ ಇಲಾಖೆಯಲ್ಲಿ ಹೊಸ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲು ಈ ಅನುದಾನ ಸಾಕಾಗುತ್ತಿಲ್ಲ. ಹಳೆಯ ಬಾಕಿ ಅನುದಾನಕ್ಕಾಗಿ ಪರದಾಡುತ್ತಿರುವ ಗುತ್ತಿಗೆದಾರರು ಈ ಇಲಾಖೆಗೆ ಟೆಂಡರ್ ಹಾಕಲು ಬರುತ್ತಿಲ್ಲ. ಇಂತಹ ದುಸ್ಥಿತಿಗೆ ನೀರಾವರಿ ಇಲಾಖೆ ತಲುಪಿದ್ದು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿಕೆ ನೀಡಿದ್ದಾರೆ. ಅವರು ಸೆಪ್ಟೆಂಬರ್ 13ರಂದು ಶನಿವಾರ ಹೊನ್ನಾಳಿ ತಾಲೂಕು ಕ್ಯಾಸಿನಕೆರೆ ಸಮೀಪ ಭದ್ರಾ ಬಲದಂಡೆಯ ಉಪನಾಲೆಯ ಶಿಥಿಲಗೊಂಡ ಅಕ್ವಾಡಕ್ ರಿಪೇರಿ ಕಾರ್ಯ ನಡೆಯುತ್ತಿರುವ ಸ್ಥಳಕ್ಕೆ ರೈತರೊಂದಿಗೆ ಭೇಟಿ ನೀಡಿದಾಗ ಸರ್ಕಾರದ ವಿರುದ್ಧ ಹಾಗೂ ಸ್ಥಳೀಯ ಶಾಸಕರ ವಿರುದ್ಧ ಆಪಾದಿಸಿದ್ದು, ಶಿಥಿಲಗೊಂಡ ಅಕ್ವಾಡಕ್ನಲ್ಲಿ ದೊಡ್ಡ ಗಾತ್ರದ ರಂಧ್ರ ಬಿದ್ದು ಅಕ್ವಾಡಕ್ನ 2 ಪಿಲ್ಲರ್ಗಳು ಬಿದ್ದಿವೆ. ಇದರ ರಿಪೇರಿಗೆ ಇಲಾಖೆ ಟೆಂಡರ್ ಕರೆದು ಗುತ್ತಿಗೆದಾರನಿಂದ ತುರ್ತು ಕೆಲಸ ಮಾಡಿಸಬೇಕಿತ್ತು. ಆದರೆ ಇಲಾಖೆಯ ಚೌಡಿಗಳೇ ಇಲ್ಲಿ ಕೆಲಸ ಮಾಡುತ್ತಿರುವುದು ಕಂಡು ಬೇಸರವಾಯಿತು. ಈ ಚೌಡಿಗಳಿಗೂ 9 ತಿಂಗಳ ಸಂಬಳ ಇಲಾಖೆ ನೀಡಿಲ್ಲವಂತೆ. ಮಾರ್ಚ್ ತಿಂಗಳಿನಲ್ಲಿ ಇದೇ ನಾಲೆಯ ಮೇಲ್ಭಾಗ ಭದ್ರಾವತಿ ತಾಲೂಕು ದಿಗ್ಗೇನಹಳ್ಳಿಯ ಸಮೀಪ ಇಂತಹದ್ದೇ ಅಕ್ವಾಡಕ್ ಹೊಡೆದು ಹೋಗಿತ್ತು. ಈ ಸಮಯದಲ್ಲಿ ರೈತರು ನೀರಿಗಾಗಿ ಪರದಾಡಿ ಬೆಳೆದ ಬೆಳೆ ಕಳೆದುಕೊಂಡಿದ್ದಾರೆ. ಅದಕ್ಕೆ ಪೈಪ್ ಹಾಕಿ ನಾಲೆಗೆ ನೀರು ಹರಿಸುತ್ತಿದ್ದಾರೆ. ಇಲ್ಲಿ ಹೊಸ ಅಕ್ವಾಡಕ್ ನಿರ್ಮಾಣಕ್ಕೆಂದು 10 ಕೋಟಿ ಬಿಡುಗಡೆಯಾಗಿದೆ. ಬಸವಪಟ್ಟಣ ನಾಲೆ ರಿಪೇರಿಗೆ 10 ಕೋಟಿ ಬಿಡುಗಡೆಯಾಗಿದೆ ಎಂದು ಸ್ಥಳೀಯ ಶಾಸಕರು ಸುಳ್ಳು ಹೇಳಿಕೊಂಡು ಓಡಾಡುತ್ತಿದ್ದಾರೆ. ಈ ಕಾಮಗಾರಿ 5 ಬಾರಿ ಟೆಂಡರ್ ಕರೆದರೂ ಯಾವೊಬ್ಬ ಗುತ್ತಿಗೆದಾರನು ಟೆಂಡರ್ ಹಾಕಲು ಮುಂದೆ ಬಂದಿಲ್ಲ ಎಂದು ಆಪಾದಿಸಿದ್ದಾರೆ. ಸ್ಥಳದಲ್ಲೇ ಇದ್ದ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ಗೆ ಒಂದೆರಡು ದಿನದಲ್ಲಿ ಈ ಶಿಥಿಲಗೊಂಡು ಸೋರುತ್ತಿರುವ ತೊಟ್ಟಿಲು ರಿಪೇರಿ ಮಾಡಿಸಿ ನಾಲೆಯ ಕೆಳಹಂತದ ರೈತರ ತೋಟ ಹೊಲಗದ್ದೆಗಳಿಗೆ ನೀರಿನ ತೊಂದರೆಯಾಗದಂತೆ ತುರ್ತು ಕೆಲಸ ನಡೆಸಿ ಎಂದು ತಿಳಿಸಿದರು. ತುರ್ತಾಗಿ ನೀರು ಕೊಡದೆ ಹೋದರೆ ರೈತರು ನೀರಿಲ್ಲದೆ ಬೆಳೆ ಹಾನಿ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತದೆ ಎಂದು ತಿಳಿಸಿದರು. ಇನ್ನ ಎರಡನೇದು 6,000 ಕೋಟಿ ಬಾಕಿ ಇದೆ ಕೆಎನ್ಎಲ್ 1ಗೆ. ಒಟ್ಟು 4 ನಿಗಮಗಳಲ್ಲಿ ಸುಮಾರು 15,000 ಕೋಟಿ ಮೇಲೆ ಬಾಕಿ ಇದೆ. ತಿಂಗಳಿಗೆ ಕೆಎನ್ಎಲ್ಗೆ 100 ಕೋಟಿ ಗೊತ್ತಿಲ್ಲ ಜನರಿಗೆ. ಸುಳ್ಳು ಹೇಳ್ತಾರಲ್ಲ ಇವರು. ಈ ಕ್ಷೇತ್ರ ಶಾಸಕರಿರ್ಬೋದು, ನೀರಾವರಿ ಸಚಿವರು 100 ಕೋಟಿ ರೂಪಾಯಿ ಕೊಟ್ಟರೆ 50 ಕೋಟಿ ಮೇಂಟೆನ್ಸು ಸ್ಯಾಲ್ರಿಗೆ ಹೋಗುತ್ತೆ. ಇನ್ನು 50 ಕೋಟಿ LOC ಒಳಗೆ 6,000 ಕೋಟಿಗೆ ಇನ್ಯಾರು ಗುತ್ತಿಗೆದಾರ ಕೆಲಸ ಮಾಡ್ತಾರೆ? ಇವ್ರು ಮಂಜೂರು ಮಾಡಿದ್ರೆ ನಿಜ, ಹಣ ಇಲ್ಲ, ಪೇಪರ್ ಮೇಲೆ ಮಂಜೂರು ಮಾಡಿದ್ದಾರೆ. ನಾನು ಸಂಪೂರ್ಣ ಮಾಹಿತಿ ಇದೆ. ನಾವು ಅದೇ ಹಿಂದೆ ಪಟ್ಟ ಅದಕ್ಕೆ ಇಮಿಡಿಯೇಟ್ ಕಾಂಟ್ರಾಕ್ಟ್ ಇಟ್ಟು ನಾನು ಮಾಡ್ತೀವಿ ಅಂತ ಬರೋದು. ಈಗ ಯಾರು ಗುತ್ತಿಗೆದಾರರ ಮೇಲೆ ಬರ್ತಾ ಇಲ್ಲ. ಈಗ ಇವ್ರು ಹೇಳ್ತಾರೆ ಹೊನ್ನಾಳಿ ಶಾಸಕರು 22 ಕೋಟಿ ಸಾಸವಳ್ಳಿ ಬಸವಪಟ್ಟಣ ಸಬ್ ಡಿವಿಷನ್ಗೆ DK ಶಿವಕುಮಾರ್ ಕೊಡ್ತಾರೆ. ನಿಜ, ಹಣ ಇಲ್ಲ, ಕಾಗದ ಮೇಲೆ ಮಂಜೂರು ಮಾಡಿದ್ದಾರೆ. 4 ಬಾರಿ ಟೆಂಡರ್ ಕರೆದ್ರು ಯಾರೂ ಮುಂದೆ ಬಂದಿಲ್ಲ. ಹಿಂದೆ ದಿಗ್ಗಿನಲ್ಲಿ ಇದ್ದ ಹೊಡೆದ ಆತಲ್ಲ, ಏನಾಯ್ತು ಅಜ್ಜಪ್ಪ ಸ್ಟ್ರೆಚರ್ ಇಲ್ಲ. ಇದ್ರ ಜೊತೆಗೆ UTP 52 ಕೋಟಿ ನಾನು ತಂದೆ ಅಂತ ಹೇಳ್ತಾರೆ ಇವರು. 52 ಕೋಟಿ ಪೇಪರ್ ಮೇಲಾಗಿದೆ, ಹಣ ಇಲ್ಲ. ಎಸ್ಟಿಮೇಟ್ ಮಾಡ್ತಾರೆ ಸಂಬಂಧಪಟ್ಟ ಇಂಜಿನಿಯರ್ಸ್. ಎಲ್ಲಿದೆ ಇವರು? ಈಗ ಸೋಡಿಗಳಿಗೆ 9 ತಿಂಗಳಾಯ್ತು, ಹಣ ಕೊಟ್ಟಿಲ್ಲ. ಅದೇ ನಮ್ಮ ಸರ್ಕಾರ ಇದ್ದಾಗ ಒಬ್ಬ ಗುತ್ತಿಗೆದಾರ ಹೇಳ್ಬೇಕಲ್ಲ, ಈ ರೀತಿ ವಿಳಂಬ ಆಗ್ತಿರ್ಲಿಲ್ಲ. ಒಂದ್ ನಿಮಿಷ ಮಾತಾಡ